ಅದು ಹನುಮಂತನ ಜನ್ಮಸ್ಥಳ. ಆ ದೇಗುಲಕ್ಕೆ ಉದ್ಯಮಿಯೊಬ್ಬರು ಕೋಟ್ಯಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ನೀಡಿದ್ರು. ಆದ್ರೀಗ ಉದ್ಯಮಿಗೆ ಜಿಲ್ಲಾಡಳಿತ ಬಿಗ್ ಶಾಕ್ ಕೊಟ್ಟಿದೆ. ಕೋಟಿ ಮೌಲ್ಯದ ಬಂಗಾರ ಅಂತ ನೀಡಿದ್ದ ಆಭರಣಗಳು ಅಸಲಿಗೆ ಬಂಗಾರವೇ ಅಲ್ಲ ಅನ್ನೋ ಸ್ಫೋಟಕ ಸತ್ಯ ಬಯಲಾಗಿದೆ. ಮಿರಮಿರ ಮಿಂಚೋ ಚಿನ್ನದ ಪ್ರಭಾವಳಿ, ಕಿರೀಟ, ಗದೆ ಹೀಗೆ ದುಬಾರಿ ಬೆಲೆಯ ಚಿನ್ನದ ಆಭರಣಗಳು ದೇವರ ಸನ್ನಿಧಿಯಲ್ಲಿವೆ. ಆದ್ರೀಗ ಈ ಬಂಗಾರವೇ ವಿವಾದಕ್ಕೆ ಚರ್ಚೆಯಾಗಿದೆ. ಅಂಜನಾದ್ರಿ ದೇಗುಲಕ್ಕೆ 2.50 ಕೋಟಿ ಮೌಲ್ಯದ ಚಿನ್ನಾಭರಣ ಕಾಣಿಕೆ. ಬಂಗಾರದ ಲೇಪನವೋ ಪರಿಶುದ್ಧ ಚಿನ್ನವೋ, ಹತ್ತಾರು ಅನುಮಾನ. ಅಂಜನಾದ್ರಿ ಹನುಮಂತನ ಜನ್ಮಸ್ಥಳ ಅಂತಾನೆ ಕರೆಯಲಾಗುತ್ತೆ. ಅಂಜನಾದ್ರಿಯ ಆಂಜನೇಯ ದೇವಸ್ಥಾನಕ್ಕೆ ಹೈದರಾಬಾದ್ ಉದ್ಯಮಿ ಮಹೇಶ್ ರೆಡ್ಡಿ ಇತ್ತೀಚೆಗೆ ಭರ್ಜರಿ ದೇಣಿಗೆ ನೀಡಿದ್ರು. ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಆಪ್ತ ಮಹೇಶ್ ರೆಡ್ಡಿ ಆಂಜನೇಯ ಸ್ವಾಮಿಗೆ ಬಂಗಾರದ ಪ್ರಭಾವಳಿ, ಚಕ್ರ ಹಾಗೂ ಗದೆಯನ್ನ ಕಾಣಿಕೆಯಾಗಿ ಅರ್ಪಿಸಿದ್ರು. ಈ ಆಭರಣಗಳ ಮೌಲ್ಯ 2.50 ಕೋಟಿ ಅಂತ ಜನಾರ್ದನ್ ರೆಡ್ಡಿ ಹೇಳಿದ್ರು. ನಮ್ಮ ಅಂಜನಾದ್ರಿ ಹನುಮಂತನಿಗೆ ಮೊದಲನೇದಾಗಿ ಇಷ್ಟು ದೊಡ್ಡ ಪ್ರಮಾಣದ ಸುಮಾರು 2.5 ಕೋಟಿ ಬೆಲೆ ಮಾಡೋ ಒಂದು ಬಂಗಾರದ ಒಂದು ಕಾಣಿಕೆಯನ್ನು ಅವರು ಸಮರ್ಪಣೆ ಮಾಡಿಕೊಂಡಿದ್ದಾರೆ. ವಿಷಯ ಏನಂದ್ರೆ, ಇದೇ ಆಭರಣಗಳನ್ನ ಜಿಲ್ಲಾಡಳಿತ ತಾಂತ್ರಿಕ ಪರಿಶೀಲನೆಗೆ ಒಳಪಡಿಸಿದಾಗ ಅಸಲಿ ಬಣ್ಣ ಬಯಲಾಗಿತ್ತು. ತಾಮ್ರದ ಮೇಲೆ 250ರಿಂದ 300 ಗ್ರಾಂ ಬಂಗಾರದ ಲೇಪನ ಮಾಡಿರೋದು ಬಯಲಾಗಿತ್ತು. ಒಳಗೆ ಏನಿದೆ ಅದರ ಮೌಲ್ಯ ಎಷ್ಟು ಅಂತ ಬರೆದು ಸರ್ಟಿಫೈ ಮಾಡಿ ಟ್ರೆಜರಿಗೆ ಇಡಬೇಕಾಗ್ತದೆ. ಹಾಗಾಗಿ ಅದನ್ನು ವ್ಯಾಲ್ಯೂಯೇಷನ್ ಮಾಡಲಾಗಿ ಅಂದಾಜೆಲ್ಲ ಲೇಪನ ಸೇರಿ ಸುಮಾರು 250ರಿಂದ 300 ಗ್ರಾಮ್ ಇರಬಹುದು ಅಂತ ಅಂದಾಜು ಮೇಲೆ ಕೊಟ್ಟಿದ್ದಾರೆ. ಯಾಕಂದರೆ ಅವರು ಮಾಡಿಸ್ಕೊಟ್ಟವರು ಎಲ್ಲೂ ಕೂಡ ಅದರದ್ದು ಇನ್ವಾಯ್ಸ್ ಆಗಲಿ ಇ-ವೇ ಬಿಲ್ ಆಗಲಿ ಕೊಟ್ಟಿಲ್ಲ. ಅದನ್ನು ಕೊಡೋದಕ್ಕೆ ಅವರಿಗೆ ನೋಟಿಸ್ ಸರ್ವ್ ಆಗಿದೆ ಮತ್ತು ಅವರ ಸಮಕ್ಷಮ ಮರ್ಜರ್ ಡ್ರಾ ಮಾಡಲಾಗಿದೆ. ಕಾಣಿಕೆ ವೇಳೆ ಮಹೇಶ್ ರೆಡ್ಡಿ ಯಾವುದೇ ಅಧಿಕೃತ ಬಿಲ್ ನೀಡಿರಲಿಲ್ಲ. ಆಭರಣದ ಖಚಿತತೆ ಮತ್ತು ಮೌಲ್ಯದ ಬಗ್ಗೆ ಅಧಿಕೃತ ಬಿಲ್ ಕೋರಿ ಮಹೇಶ್ ರೆಡ್ಡಿಗೆ ಕೊಪ್ಪಳ ಜಿಲ್ಲಾಧಿಕಾರಿ ನೋಟಿಸ್ ನೀಡಿದ್ರು. ಇಂದು ಬಂಗಾರ ಖರೀದಿ ಬಗ್ಗೆ ಉದ್ಯಮಿ ಮಹೇಶ್ ರೆಡ್ಡಿ ಬಿಲ್ ರಿಲೀಸ್ ಮಾಡಿದ್ದಾರೆ. ಹೈದರಾಬಾದ್ ಮೂಲದ ತಿಬರುಮಾಲ್ ಜ್ಯುವೆಲರಿ ಶಾಪ್ನಿಂದ ಚಿನ್ನವನ್ನ ಖರೀದಿಸಿದ್ದಾರೆ. 2,20,42,000 ಮೌಲ್ಯದ 1,400 ಗ್ರಾಂ ಬಂಗಾರ ಖರೀದಿಸಿರುವುದಾಗಿ ಬಿಲ್ ನೀಡಿದ್ದಾರೆ. ಆದರೆ ಜಿಲ್ಲಾಡಳಿತ ಪರಿಶೀಲನೆಯಲ್ಲಿ ಅಷ್ಟು ಬಂಗಾರ ಪತ್ತೆಯಾಗಿಲ್ಲ. ಹೀಗಾಗಿ ಖಜಾನೆಗೆ ಆಭರಣಗಳನ್ನ ಜಮಾ ಮಾಡಿಕೊಂಡಿಲ್ಲ. ಎಲ್ಲ ಸಂಪೂರ್ಣವಾಗಿ ಚಿನ್ನದ ಆಭರಣಗಳು ಅಂತ ಹೇಳಿದ್ದಕ್ಕೆ ನಾವು ಸರ್ಟಿಫೈ ಮಾಡಿಸಿ ಚಿನ್ನ ಇಷ್ಟಿದೆ ಅದರೊಳಗೆ, ಮತ್ತು ಉಳಿದದ್ದು ಎಷ್ಟಿದೆ ಒಬ್ರು ಯಾರೋ ನಂಗೆ ಹೇಳಿದ್ರು ತಗಡಿದೆ ಸರ್ ಅಂತ, ಅದಕ್ಕೆ ಅದೆಲ್ಲ ವೆರಿಫೈ ಮಾಡಿ ಇಡ್ತೀವಿ. ಇದು ಕೇವಲ ಪ್ರಚಾರದ ಗಿಮಿಕ್ಕಾ ಎಂಬ ಪ್ರಶ್ನೆ ಈಗ ಭಕ್ತರಲ್ಲಿ ಮೂಡಿದೆ. ಸದ್ಯ ಉದ್ಯಮಿ ಮಹೇಶ್ ರೆಡ್ಡಿ ಜಿಲ್ಲಾಡಳಿತದ ನೋಟಿಸ್ಗೆ ಏನುತ್ತರ ಕೊಡ್ತಾರೆ ಕಾದು ನೋಡಬೇಕಿದೆ. ಶಿವಕುಮಾರ್ ಪತ್ತಾರ್, TV9 ಕೊಪ್ಪಳ.